ಮೇಡಮ್ 2016 ಪ್ರಜಾ ಪ್ರಾಪರ್ಟೀಸ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. 16 ಆಲ್ಮೋಸ್ಟ್ 10 ಇಯರ್ಸ್ವರೆಗೂ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ 24 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ 25 ಪ್ರಾಜೆಕ್ಟ್ ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲಾಂಚ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ತುಂಬ ಕಸ್ಟಮರ್ ಆಲ್ಮೋಸ್ಟ್ 50%ವರೆಗೂ ಆಲ್ರೆಡಿ ಬುಕಿಂಗ್ಸ್ ಕೂಡ ಆಗಿದೆ ಈಗ. ಸರ್ ಇಲ್ಲಿ ಎಷ್ಟು ಲೇಔಟ್ಸ್ಗಳಿದಾವೆ ಸರ್? ಆಲ್ಮೋಸ್ಟ್ ಸರೌಂಡಿಂಗ್ ಇದೆಲ್ಲ ಸಿಟಿ ಮೇಡಮ್. ಇದು ಮಾಲೂರು ಸಿಟಿ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿ, ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ಪ್ರಾಪರ್ಟಿ ಆಗಿರೋದ್ರಿಂದ ಇದೆಲ್ಲ ಸಿಟಿ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿ. ತುಂಬಾ ಸರೌಂಡಿಂಗ್ ಎಲ್ಲ ಫುಲ್ ರೆಡಿ ಟು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಏರಿಯಾ ಇದು. ಸರ್ ಇತ್ತೀಚೆಗೆ ನಾವು ನೋಡಿರೋ ಮಟ್ಟಕ್ಕೆ ಲ್ಯಾಂಡ್ ಅಂತ ಅಂದರೆ ನಮಗೆ ಇಲ್ಲಿಗಲ್ ಆಗಿ ನಡೆಸುವಂಥದ್ದು ಅಥವಾ ಮೋಸ ಹೋಗುವಂಥದ್ದು ನಾವು ತುಂಬ ದಿನನಿತ್ಯ ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಸೊ ನಿಮ್ಮ ಪ್ರಾಪರ್ಟಿಲಿ ನಿಮ್ಮಲ್ಲಿ ಪ್ರಾಪರ್ಟಿ ತೊಗೊಂಡ್ರೆ ಎಷ್ಟು ಸೇಫ್ ಆಗಿದೆ ಕಸ್ಟಮರ್ಸ್ಗೆ, ಯಾವ ಥರ ಒಂದು ಗ್ಯಾರಂಟಿಯನ್ನು ಕೊಡ್ತೀರಾ ಸರ್ ಒಂದು ಸೇಫ್ಟಿ ಬಗ್ಗೆ? ಸೇಫ್ಟಿ ಬಗ್ಗೆ ನಮ್ಮ ಕಂಪ್ನಿದಲ್ಲಿ ಮಾತಾಡೋಂಗಿಲ್ಲ ಮೇಡಮ್. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಾವುದೇ ಕಸ್ಟಮರ್ಸ್ಗೆ ಏನು ಇವತ್ತುವರೆಗೂ ಕೂಡ ಆಲ್ಮೋಸ್ಟ್ ಸಿನ್ಸ್ 10 ಇಯರ್ಸಿಂದ ಕೂಡ ಏನು ಪ್ರಾಬ್ಲಮ್ ಬರ್ದಿರಾನೆ ಎಲ್ಲ ಕಸ್ಟಮರ್ಗೂ ಆನ್ ಟೈಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಪ್ರಾಪರ್ಟಿನ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ. ಬೇಕಾದರೆ ನೀವು ಗೂಗಲ್ ರಿವ್ಯೂಸ್ ಚೆಕ್ ಮಾಡ್ಕೋಬೋದು, ಬೇಕಾದರೆ ಯಾರಾದರೂ ಕೇಳ್ಕೊಬೋದು. ಪ್ರಾಪರ್ಟೀಸ್ ಏನಿದೆ ಗೂಗಲಲ್ಲಿ ಎಲ್ಲ ಕೂಡ ನಾವು ಹಾಕಿರ್ತೀವಿ, ವೆಬ್ಸೈಟ್ ಚೆಕ್ ಮಾಡ್ಕೋಬೋದು. ಇವತ್ತಿಂದ ನಾವು ಬುಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ 15 ಡೇಸ್ ಒಳಗಡೆ ನಿಮಗೆ 100% ಲೀಗಲ್ ಬರುತ್ತೆ. ಲೀಗಲ್ ಎಲ್ಲ ಚೆಕ್ ಮಾಡಿಕೊಂಡು ನಾವು ವೆರಿಫಿಕೇಷನ್ ಮಾಡಿರ್ತೀವಿ ಟೋಟಲ್ ಲ್ಯಾಂಡ್ಗೆ. ನಿಮಗೆ ಇಂಡಿವಿಜುವಲ್ ಫೈಲ್ ಕೊಡ್ತೀವಿ ಬುಕ್ ಮಾಡಿದ ತಕ್ಷಣ. ವಿತಿನ್ 15 ಡೇಸಲ್ಲಿ ನೀವು ಚೆಕ್ ಮಾಡ್ಕೊಂಡು ಆದಮೇಲೆ ಇಮಿಡಿಯೇಟ್ಲಿ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ರೆಡಿ ಟು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಬಿಕಾಸ್ ಇದು ಲೀಗಲ್ ಯಾಕಿದೆ ಅಂತ ಹೇಳ್ತೀನಿ ಅಂತಂದರೆ, ಇದು ಅಪ್ರೂವ್ಡ್ ಪ್ರಾಜೆಕ್ಟ್, ಮೇಜರ್ ಅಥಾರಿಟಿ ಅಪ್ರೂವ್ಡ್ ಆಗಿರ್ತಕ್ಕಂಥ BMRDA ಆಗಿ ಮಾಲೂರು ಪ್ಲ್ಯಾನ್ ಅಥಾರಿಟಿ ಆಗಿದೆ, MTB ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಆಗಿ ರೆರಾ ಅಪ್ರೂವ್ಡ್ ಸರ್ಟಿಫಿಕೇಟ್ ಇರ್ತಕ್ಕಂಥ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಲೀಗಲ್ ಇಶ್ಯೂ ಬರೋದೇ ಇಲ್ಲ. ಸರಿ, ಹಾಗಿದ್ರೆ ನಮ್ಮಲ್ಲಿ ಈಗ ನಮ್ಮ ವಿಡಿಯೋ ನೋಡಿನೋ ಅಥವಾ ನಿಮ್ಮ ಕಸ್ಟಮರ್ಸ್ ಎಲ್ಲೇ ತಗೊಂಡು ಹೋಗಿ ಆ ಫೈಲ್ನ ಎಲ್ಲೇ ತಗೊಂಡು ಹೋಗಿ ಚೆಕ್ ಮಾಡಿಸಿದ್ರು ಸೊ ಗ್ಯಾರಂಟಿ ಇರುತ್ತಾ ಸರ್? ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಅಂತಂದ್ರೆ, ನಾವು ಚೆಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ಕೋಬಾರ್ದು. ಯಾಕಂತಂದರೆ ಇಲ್ಲಿ ನಾವು ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಪ್ರಾಜೆಕ್ಟಲ್ಲಿ ನೀವು ತೊಗೊಳ್ಬೇಕು ಅಂತಂದ್ರೂ ಕೂಡ ನಾವು ಎಲ್ಲ ಚೆಕ್ ಮಾಡಿನೇ ತೊಗೊಂಡಿರ್ತೀವಿ. ಬಟ್ ನಿಮ್ಮ ಕನ್ಫರ್ಮೇಷನ್ಸ್ಗೆ ನಾವು ಲೀಗಲ್ ಕೊಡ್ತೀವಿ. ಅದಕ್ಕಂತಲೇ 15 ಡೇಸ್ ಟೈಮ್ ಕೊಡ್ತೀವಿ. ವೆರಿಫಿಕೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೀವು ನಮ್ಮ ಮೇಲೆ ಬಿಲೀವ್ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ಡಾಕ್ಯುಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಪ್ರಾಪರ್ಟಿಗೆ. ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿ ನೀವು ಚೆಕ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಬರಬೇಕು. ಅದಾದಮೇಲೆ ಬಂದು ಬುಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದರ್ವೈಸ್ ನೀವು ಚೆಕ್ ಮಾಡ್ದಿರೇ ನನ್ನ ಮೇಲೆ ಬಿಲೀವ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಐ ಕ್ಯಾಂಟ್ ಎಕ್ಸ್ಪೆಕ್ಟಿಂಗ್ ದಟ್. ಹಾಗಾಗಿ ನೀವೆಲ್ಲ ಕೂಡ ಚೆಕ್ ಮಾಡ್ಕೊಂಡು ಆದಮೇಲೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದು ನಮ್ಮ ಕಂಪನಿಯಿಂದಲೇ ಎಲ್ಲ ಡಾಕ್ಯುಮೆಂಟ್ಸ್ ಸೆಟಪ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಬಿಡ್ತೀವಿ. ಓಕೆ ಸರ್, ಇವಾಗ ಇದು ನಿಮ್ಮದು 25th ಬ್ಯಾಚ್ ಅಂತ ಹೇಳಿದ್ರಿ.